ನಮಸ್ಕಾರ. ಮೊದಲಿಗೆ ಸಿದ್ಧಾರ್ಥ ಮಾಧ್ಯಮದ ವೀಕ್ಷಕರಿಗೆ ಹಾಗೂ ಸಿದ್ಧಾರ್ಥ ರೇಡಿಯೋ ಕೇಳುಗರಿಗೂ ಸ್ವಾಗತ. ನಾನು ಡಾಕ್ಟರ್ ಕೆ ಎಸ್ ಕುಮಾರ್, ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು. ವೀಕ್ಷಕರೇ, ಈ ದಿನ ನಿಮಗೆ ಒಬ್ಬ ವಿಶೇಷ ಅತಿಥಿಯನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅಂದರೆ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕುರಿತು ನಿಮ್ಮೊಂದಿಗೆ ಸಂವಾದ ಅಥವಾ ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಬಂದಿರತಕ್ಕಂಥವ್ರು ನಮ್ಮ ಸ್ನೇಹಿತರು ಆದಂತ ಪ್ರೊಫೆಸರ್ ಕೆ ಎಸ್ ಜಗದೀಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ತೆ. ಪ್ರೊಫೆಸರ್ ಕೆ ಎಸ್ ಜಗದೀಶ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 37 ವರ್ಷಕ್ಕೂ ಹೆಚ್ಚಿನ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಸುದೀರ್ಘವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಸಾಹಿತಿಗಳಾಗಿ, ವಾಗ್ಮಿಗಳಾಗಿ, ಚಿಂತಕರಾಗಿ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿರ್ತಕ್ಕಂಥ ಸ್ನೇಹಿತರು ಈ ದಿನ ನಿಮ್ಮನ್ನೆಲ್ಲ ಕುರಿತು ಸ್ವಾತಂತ್ರ್ಯ ದಿನದ ಮಹತ್ವದ ಕುರಿತು ಮಾತಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ಸರ್, ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಬೇಕು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವೀಕ್ಷಕರೊಂದಿಗೆ ಹಂಚ್ಕೊಳ್ತಕ್ಕಂಥ ವಿಚಾರಗಳನ್ನ ನೀವು ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರಗಳು ಹಾಗೂ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ದಿನೋತ್ಸವವನ್ನ ರಾಷ್ಟ್ರದಾದ್ಯಂತ ಸಂಭ್ರಮ ಸಡಗರಗಳಿಂದ ರಾಷ್ಟ್ರ ಆಚರಿಸ್ತಾ ಇದೆ. ಈ ಆಚರಿಸುವ ಸುಸಂದರ್ಭದಲ್ಲಿ ಈ ದಿನದ ದೊಡ್ಡ ಮಹತ್ವ ಏನು, ಪ್ರಾಮುಖ್ಯತೆ ಏನು ಅನ್ನತಕ್ಕಂಥದನ್ನ ಆಲೋಚನೆ ಮಾಡಿದಾಗ 3 ಮುಖ್ಯ ದೃಷ್ಟಿಕೋನಗಳು ಇದರಲ್ಲಿ ಪ್ರಧಾನವಾಗಿ ಮುಖ್ಯ ಆಗುತ್ತೆ. ಅದರಲ್ಲಿ ಮೊದಲನೇದು ಸ್ಮರಣೆ ಅಥವಾ ನೆನಪು, ಎರಡನೆಯ ದೃಷ್ಟಿಕೋನ ಮೌಲ್ಯಮಾಪನ ಅಥವಾ ವಿಚಾರ, ಮೂರನೇದು ಸಂಕಲ್ಪ. ಈ 3 ದೃಷ್ಟಿಕೋನಗಳನ್ನ ಹೊಸ ಪಾರಿಭಾಷಿಕ ಶಬ್ದಗಳಲ್ಲಿ ಬೇಕಾದ್ರೆ ಆಧುನಿಕ ಜನಾಂಗ ಅದನ್ನ ಟಾಪ್ 1, ಟಾಪ್ 2, ಟಾಪ್ 3 ಈಗೆಲ್ಲ ಕರೆಯೋದುಂಟು. ಈಗ ಒಂದೊಂದಾಗಿ ಅವುಗಳನ್ನ ನೋಡ್ತಾ ಹೋಗೋಣ. ಸರ್, ಪ್ರಮುಖವಾಗಿ ಸ್ವಾತಂತ್ರ್ಯ ಚಳವಳಿಯ ನೆನಪನ್ನ ನಾವು ಹೇಗೆ ಮಾಡ್ಕೋಬಹುದು, ಈ ವಿಚಾರವನ್ನ ಸ್ಮರಣೆಯನ್ನಾಗಿ ನಾವು ಹೇಗೆ ತಗೋಬಹುದು, ಈ ಒಂದು ವಿಚಾರವನ್ನ ಕುರಿತು ಈ ದಿನದ ಅಂದ್ರೆ ಯುವ ಜನರಿಗಾಗಿ ನಮ್ಮ ಸಂದೇಶ ಮತ್ತು ನಮ್ಮ ಮಾತುಗಳನ್ನ ಕೇಳ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಸ್ಮರಣೆ ಮನುಷ್ಯನ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರನೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನೆನಪು ಬಾಳಿನ ಬುತ್ತಿ, ಅನುಭವಗಳ ಅಕ್ಷಯ ನಿಧಿ ಅಂತಲೂ ಕರೆದಿರೋದು ಈ ಹಿನ್ನೆಲೆಯಲ್ಲಿ. ನೋಡಿ, ಇವತ್ತು ಸ್ವತಂತ್ರ ಭಾರತ, ಸಮೃದ್ಧ ಭಾರತ, ಪ್ರಗತಿಶೀಲ ಭಾರತ, ಮುಂದುವರಿಯುತ್ತಿರುವ ರಾಷ್ಟ್ರದ ಭಾರತ, ಈ ಎಲ್ಲ ಭಾರತವನ್ನ ಹೊಗಳುವ ಮಾತುಗಳಿಂದ ನಾವು ಇವತ್ತು ಕೇಳ್ತಿದ್ದೇವೆ. ಆದರೆ ನಾವು ಇವತ್ತು ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂ ಅರಳಿದೆ ಅಂತ ಹೇಳಿದ್ರೆ ಮನುಷ್ಯ ಇವತ್ತು ಆ ಗುಲಾಬಿಯ ಸೌಂದರ್ಯವನ್ನ ಆಸ್ವಾದಿಸ್ತಾನೆ, ಪರಿಮಳವನ್ನ ಆಸ್ವಾದಿಸ್ತಾನೆ. ಅದರ ಸೌಂದರ್ಯ ಮತ್ತು ಪರಿಮಳ ಆಸ್ವಾದಿಸುವ ನಾವು ಆ ಗುಲಾಬಿ ಗಿಡ ಹುಟ್ಲಿಕ್ಕೆ ಅದಕ್ಕೆ ಗೊಬ್ಬರ ಹಾಕಿರುವ, ಗಿಡಗಳನ್ನು ನೆಟ್ಟಿರುವ, ನೀರುಣಿಸಿರುವ ಸಂದರ್ಭವನ್ನು ನಾವು ನೆನಪು ಮಾಡ್ಕೋಬೇಕು. ಸುವಾಸನೆಯನ್ನ ಪಡ್ಕೊಳ್ಳುವ ನಾವು ಅದರ ಬೆವರನ್ನೂ ಸಹ ಜೊತೆಯಲ್ಲೇ ಅರ್ಥ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಸ್ವತಂತ್ರ ಸಂಗ್ರಾಮ ಅನ್ನತಕ್ಕಂಥದ್ದು 20ನೇ ಶತಮಾನದಲ್ಲಿ, ಈ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಬಹುದೊಡ್ಡ ಅನುಪಮ ಆಂದೋಲನ ಅಂತ ಕರಿತೀನಿ. ಅನುಪಮ ಆಂದೋಲನ, ಅನುಪಮ ಅಂದ್ರೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತದ್ದು ಅಂತ. ಈ ಹಿನ್ನೆಲೆಯಲ್ಲಿ ಹಿಂಸೆ ಎಂಬ ಖಡ್ಗಕ್ಕೆ ಅಹಿಂಸೆಯ ಗುರಾಣಿಯನ್ನ, ದಬ್ಬಾಳಿಕೆಯ ಆಡಳಿತಕ್ಕೆ ಸರಳತೆಯ ಸೂತ್ರವನ್ನ, ಅಸಮಾನತೆಯ ನೀಚತನಕ್ಕೆ ಸಮಾನತೆ, ಸರ್ವೋದಯಗಳ ರಚನಾತ್ಮಕ ಸ್ಪರ್ಧಿಗಳನ್ನು ನಿಲ್ಲಿಸಿ ಗೆಲ್ಲಿಸಿದಂತ ಒಂದು ವಿಶಿಷ್ಟ ಆಂದೋಲನ
ಈ ಆಂದೋಲನ ಆಗಿದೆ. ಈ ಆಂದೋಲನದ ಬಹುದೊಡ್ಡ ನಾಯಕ ನಮ್ಮ ರಾಷ್ಟ್ರಪಿತ, ಸರಳ ಜೀವನ, ಉದಾತ್ತ ಚಿಂತನೆಯ ಸಂದೇಶಗಳನ್ನು ನೀಡಿದಂತಹ ಭಾರತೀಯರು ಮಹಾತ್ಮ ಎಂದು ಚರಿತ್ರೆಯಲ್ಲಿ ಕರೆಸಿಕೊಂಡಂತಹ ಗಾಂಧೀಜಿಯವರನ್ನ ನಾವು ನೆನಪಿಸಿಕೊಳ್ಳಲೇಬೇಕು. ಜಿಲಿಯನ್ ವಾಲಾಬಾಗ್ ನಲ್ಲಿ ಬ್ರಿಟಿಷರು ನಡೆಸಿದ ನರಮೇಧವನ್ನು ಕೇಳಿದ ತನ್ನ 12 ವರ್ಷದ ಆ ಕಿಶೋರ ತನ್ನ ರಾಷ್ಟ್ರೀಯತೆಯ ರಕ್ತವನ್ನು ತೊಯ್ದು ಹೋಗಿದ್ದ ಆ ಮಣ್ಣನ್ನೇ ಶೀಶೆಯೊಂದರಲ್ಲಿ ತುಂಬಿಕೊಂಡು ಪೂಜಿಸಿದ. ತನಗೆ ಮದುವೆ ಬೇಡ ಅಂತ ಹೇಳಿ ಮನೆಯಿಂದ ಹೊರಬಿದ್ದು ನೌಜವಾನ್ ಭಾರತ್ ಸಭಾ ಎಂಬ ಕ್ರಾಂತಿಕಾರಕ ಸಂಘವೊಂದನ್ನ ಕಟ್ಟಿಕೊಂಡು ಪಂಜಾಬಿನ ಕೇಸರಿ ಲಾಲಾ ಲಜಪತಾಯ್ ಅವರ ಸಾವಿಗೆ ಕಾರಣದಂತಹ ಆ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನನ್ನ ಗುಂಡಿಕ್ಕಿ ಕೊಂದು ಹಾಕಿದ. ಸಾಲದೆಂಬುದಕ್ಕೆ ಶಾಸನ ಸಭೆಯಲ್ಲಿ 2 ಬಾಂಬುಗಳನ್ನು ಸ್ಫೋಟಿಸಿದ. ಕೊನೆಗೆ ತಾನೇ ಶರಣನಾಗಿ ಗಲ್ಲಿಗೇರಿದ ಆತನೇ ವೀರಗ್ರಹಣಿ ಭಗತ್ ಸಿಂಗ್. ಆಗ ಆತನ ವಯಸ್ಸು 24 ವರ್ಷ. ಬಹಳ ಮುಖ್ಯವಾಗಿ ನಾನು ಈ ಎಲ್ಲ ಹೋರಾಟಗಾರರ ವಯೋಮಾನವನ್ನು ಇದ್ರ ಜೊತೆಯಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿ ಗಮನಿಸ್ಬೇಕು. ಯಾಕೆಂದ್ರೆ ಯುವಕರನ್ನ ಕುರಿತು ಬಹಳ ಮುಖ್ಯವಾಗಿರ್ತಕ್ಕಂಥ ಯುವಕರು ತಿಳ್ಕೋಬೇಕಾದಂತಹ ಸಂಗತಿಗಳು. ಗಾಂಧೀಜಿಯವರ ನೇತೃತ್ವದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ 15 ವರ್ಷದ ಇನ್ನೊಬ್ಬ ಹುಡುಗ ತನ್ನ ವಿಳಾಸವನ್ನ ಸೆರೆಮನೆ ಎಂದೇ ಹೇಳಿದ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಎಂಬ ಕ್ರಾಂತಿಕಾರಕ ಗುಂಪಿಗೆ ಸೇರಿಕೊಂಡ. ಕೊನೆಯವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡಿ ಕೊನೆಯ ಗುಂಡಿನಿಂದ ತನಗೆ ತಾನೇ ಹೊಡೆದುಕೊಂಡು ವೀರ ಮರಣವನ್ನು ಅಪ್ಪಿದ ಆತನೇ ಚಂದ್ರಶೇಖರ ಆಜಾದ್. ತಾಯ್ನಾಡಿನ ಸ್ವಾತಂತ್ರ್ಯದ ಕನಸನ್ನ ಕಾಣುತ್ತ ಕಣ್ಣುಮುಚ್ಚಿದಾಗ ಆತನ ವಯಸ್ಸು ಕೇವಲ 24 ವರ್ಷಗಳು. ಅಸಾಧಾರಣ ವಿದ್ವಾಂಸರಾಗಿದ್ದ, ತಂದೆ ತಾಯಂದಿರ ಮಗನಾಗಿ ಹುಟ್ಟಿ ತನ್ನ 24ನೇ ವಯಸ್ಸಿನಲ್ಲಿಯೇ ಆಲ್ ಇಲಾಲ್ ಎಂಬ ಉರ್ದು ಪತ್ರಿಕೆಯನ್ನ ಪ್ರಾರಂಭಿಸಿ ಹಿಂದೂ ಮುಸ್ಲಿಮರು ಒಂದೇ ದೇಶದ ಪ್ರಜೆಗಳು, ಅವರು ಪರಸ್ಪರ ಸೌಹಾರ್ದದಿಂದ ಬಾಳಬೇಕು, ಈ ರಾಷ್ಟ್ರದ ಏಕತೆಯ ಸೂತ್ರವನ್ನ ಗುರುತಿಸಿದವರು, ಅದನ್ನೇ ಪ್ರತಿಪಾದನೆ ಮಾಡುತ್ತಾ ಬಾಳಿದವರು ಮಹಾನ್ ರಾಷ್ಟ್ರಪ್ರೇಮಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು. ನೀವು ದೊಡ್ಡವರಾಗಬೇಕು, ಆದರೆ ನಿಮಗಾಗಿ ಅಲ್ಲ, ದೇಶಕ್ಕಾಗಿ, ಈ ರಾಷ್ಟ್ರಕ್ಕಾಗಿ ಎಂಬ ಅರವಿಂದರ ಆಶಯಗಳನ್ನೆಲ್ಲವನ್ನ ಆತ್ಮೀಕರಿಸಿಕೊಂಡವರು, ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡುವವರು ಈಗ ಬೇಕಾಗಿದ್ದಾರೆ ಎಂಬ CR ದಾಸ್ ಅವರ ಆ ಕರೆಗೆ ಹೋಗೊಟ್ಟು IPS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನ ತನ್ನದಾಗಿಸಿಕೊಂಡಿದ್ದರೂ ಅದನ್ನ ತೃಣೀಕರಿಸಿ ಸ್ವತಂತ್ರದ ಆಂದೋಲನದಲ್ಲಿ ಯಜ್ಞಕುಂಡಕ್ಕೆ ಧುಮುಕಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಈ ತ್ರಿವರ್ಣ ಧ್ವಜ ಸ್ವತಂತ್ರ ಭಾರತದ ಸಂಕೇತ. ಸಾವಿರಾರು ಮಂದಿ ಭಾರತೀಯ ಯುವತಿಯರು ತಮ್ಮ ರಕ್ತವನ್ನು ನೀಡಿ ಇದನ್ನು ಪವಿತ್ರಗೊಳಿಸಿದ್ದಾರೆ, ಪ್ರಬಲಗೊಳಿಸಿ ಎತ್ತಿ ಹಿಡಿಯುತ್ತಿದ್ದಾರೆ. ಇದಕ್ಕೆ ನೀವು ವಂದನೆ ಸಲ್ಲಿಸಿರಿ ಎಂದು ಜರ್ಮನಿಯಲ್ಲಿ ಸಮಾವೇಶಗೊಂಡಿದ್ದ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನದಲ್ಲಿ ಆಗ್ರಹಪಡಿಸಿದವಳು ಮೇಡಮ್ ಕಾಮಾ. ಆಗ ಆಕೆಗಿನ್ನೂ ಹದಿಹರೆಯದ ವಯಸ್ಸು. ಬ್ರಿಟಿಷ್ ಸರ್ಕಾರದ ಅಭಿಮಾನಿಯಾಗಿದ್ದ ತನ್ನ ಗಂಡನ ಬಗ್ಗೆ ನಾಚಿಕೆ ಪಟ್ಟು ಗಂಡನ ಮನೆಯನ್ನ ಬಿಟ್ಟು ಅಪ್ರತಿಮ ದೇಶಭಕ್ತಿಯಿಂದ ಹೋರಾಡಿದ್ದಳು ಆಕೆ ಮೇಡಮ್ ಕಾಮಾ ಅವರು. ದೇಶದ ಹೊರಗಿದ್ದುಕೊಂಡೇ ದೇಶಕ್ಕಾಗಿ ಸ್ವತಂತ್ರ ಹೋರಾಟ ಮಾಡಿದವಳು ಮೇಡಮ್ ಕಾಮಾ. ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಪ್ರಾಪ್ತವಾದರೆ ಏನೇನೂ ಸಾಲದು. ಸ್ವತಂತ್ರ ಭಾರತದಲ್ಲಿ ಬಡವರು ಮತ್ತು ಸಾಹುಕಾರರ ನಡುವಿನ ವ್ಯತ್ಯಾಸಗಳು ಕಡಿಮೆಯಾಗಬೇಕು. ಊಟ, ನೀರು, ವಸತಿ, ವಿದ್ಯಾಭ್ಯಾಸ, ಚಿಕಿತ್ಸೆಗಳಿಂದ ಯಾರ್ಯಾರೂ ವಂಚಿತರಾಗಬಾರದು. ನಮ್ಮ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬೆಲ್ಲ ಆಶಯಗಳನ್ನ ಸೇವಾದೀಕ್ಷೆಯನ್ನು ಕೊಟ್ಟವರು ರಾಮ್ ಮನೋಹರ್ ಲೋಹಿಯಾ. ಆಗ 22-23 ವರ್ಷದ ಯುವಕ. ಈ ದೇಶದಲ್ಲಿ ಇವರು ಇದ್ದ 35 ವರ್ಷಗಳಲ್ಲಿ ದೇಶಕ್ಕಾಗಿ, ದೇಶದ ಜನತೆಗಾಗಿ
30 ವರ್ಷಗಳ ಕಾಲ ಸೆರೆಮನೆ ವಾಸವನ್ನೇ ಅನುಭವಿಸಿದ ವಿಶಿಷ್ಟ ವ್ಯಕ್ತಿ. ಭಾರತ ಎಂಬ ಮಾತೆ ಎಂಬ ಪರಿಕಲ್ಪನೆಯನ್ನು ನೀಡಿದ ಸ್ವಾಮಿ ವಿವೇಕಾನಂದ. ಈ ಕೆಲವು ಹೆಸರುಗಳು ಕೇವಲ ಸಾಂಕೇತಿಕ. ಇಂಥ ಹಲವು ನಾಯಕರುಗಳು ತುಂಬಾ ಹೋರಾಟವನ್ನ ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದ ಪರಿಣಾಮವಾಗಿಯೇ ನಮಗೆ ಸ್ವಾತಂತ್ರ್ಯವನ್ನು ಬಂದದ್ದು. ಅನೇಕ ಜನ ಒಂದು ತಪ್ಪು ತಿಳ್ಕೊಂಡಿದ್ದಾರೆ, ಸ್ವತಂತ್ರ ಸಿಕ್ಕಿದ್ದು ಅಂತ ಹೇಳಿ. ಸ್ವತಂತ್ರವನ್ನ ಸಿಕ್ಕಿದ್ದಲ್ಲ, ಅದು ಎಲ್ಲೋ ದಾರಿಲಿ ಹೋಗಿ ಒಂದು ಪೆನ್ ಸಿಕ್ಕಿದ್ರೆ ಪೆನ್ನು ಸಿಕ್ತು ಅಂತಾರೆ. ಆದ್ರೆ ಆ ರೀತಿ ಸಿಕ್ಕಿದ್ದಲ್ಲ, ಪಡೆದುಕೊಂಡದ್ದು, ಗಳಿಸಿಕೊಂಡದ್ದು. ಅದರ ಹಿಂದೆ ಪರಿಶ್ರಮಗಳಿವೆ, ತ್ಯಾಗಗಳಿವೆ, ಬಲಿದಾನಗಳಿವೆ ಅನ್ನೋದನ್ನ ನಾವು ಯಾರು ಮರೆಯುವಂತಿಲ್ಲ ಅಂತ ಹೇಳಿ. ಅನೇಕ ಜನಗೆ ನನಗೆ ಸ್ವತಂತ್ರ ಬಂದದ್ದು 47 ಆಗಸ್ಟ್ 15 ಅಂತ ಇರಬಹುದು, ಆದ್ರೆ ಇದು ಇದ್ದಕ್ಕಿದ್ದಂಗೆ ಸಿಕ್ಕಿರೋದಲ್ಲ. 1857 ಮೊದಲ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಅದಕ್ಕೂ ಪೂರ್ವಕಾಲದಿಂದಲೂ ನಡ್ಕೊಂಡ್ಬಂದು 1947 ಅಂದ್ರೆ 1857 ಮೊದಲ ಸ್ವತಂತ್ರ ಸಂಗ್ರಾಮ, ಅದಕ್ಕೂ ಪೂರ್ವದ ದಿನಗಳು, ಅಲ್ಲಿಂದ ಹಿಡಿದು ಹೀಗೆ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಅನೇಕರ ಪರಿಶ್ರಮ ಇದೆ. ನನಗನ್ಸುತ್ತೆ ಇತಿಹಾಸ ಅನ್ನತಕ್ಕಂಥದ್ದು ಇದೆ ನೋಡಿ, ಇತಿಹಾಸ ಏನ್ ಮಾಡುತ್ತೆ ಅಂದ್ರೆ ಕಟ್ಟಿಸಿದವರನ್ನು ನೆನಪು ಮಾಡುತ್ತೆ, ಕಟ್ಟಿದವರನ್ನು ಮರೆಸ್ಬಿಡುತ್ತೆ. ಈಗ ನೋಡಿ, ನಾವು ಯಾವುದೇ ಇತಿಹಾಸದ ಪುಸ್ತಕದಲ್ಲಿ ಮೊದಲ ಸ್ವತಂತ್ರ ಹೋರಾಟ, 47 ಸ್ವತಂತ್ರ, ಇದ್ರ ಬಗ್ಗೆ ಎಲ್ಲ ನಾವು ಓದ್ಬೇಕಾದ್ರೆ ಏನ್ಸುತ್ತೆ ಅಂತ ಹೇಳಿದ್ರೆ, ನಾಯಕರುಗಳ ಹೆಸರುಗಳು ಬೇಗ ಸಿಕ್ಬಿಡುತ್ತೆ, ಬೇಗ ಓದ್ಬಿಡ್ತೀವಿ, ಮನನ ಮಾಡ್ಕೊಳ್ತೀವಿ. ಆದರೆ ನಿಜವಾದ ಜನಮಿಡಿತ, ಜನದ ಮನೋಧರ್ಮ, ಅವತ್ತು ಸಾಮಾನ್ಯ ಜನ ಅದಕ್ಕೆ ಹೇಗ್ ಸ್ಪಂದಿಸಿದ್ರು ಅನ್ನತಕ್ಕಂಥದ್ದಿದೆ ನೋಡಿ, ಅದು ನನಗೆ ಬಹಳ ಮುಖ್ಯ ಆಗಿ ಕಾಣುತ್ತೆ. ಆ ಕಾರಣಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಆ ಕಾಲದ ಸಾಹಿತ್ಯದ ಕೃತಿಗಳಿಗೆ ಹೋಗ್ಬೇಕು. ಸಾಹಿತ್ಯದ ಕೃತಿಗಳಿಗೆ ಹೋದ್ರೆ ಅದರ ಜೀವಂತಿಕೆಗಳು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಇತಿಹಾಸ ಕಟ್ಟಿಸಿದವರನ್ನು ನೆನಪು ಮಾಡುತ್ತೆ, ಕಟ್ಟಿದವರನ್ನ ಮರೆಸ್ಬಿಡುತ್ತೆ. ಆದ್ರೆ ನಾವು ಅರ್ಥೈಸಿಕೊಳ್ಬೇಕಾದರೂ ಇತಿಹಾಸದ ಜೊತೆಯಲ್ಲಿ ಸಾಹಿತ್ಯಿಕ ಕೃತಿಗಳನ್ನು ಅಧ್ಯಯನ ಮಾಡಿದ್ರೆ ಆ ಜನನಾಯಕರುಗಳ ಪರಿಶ್ರಮ ಜೊತೆಗೆ ಜನಸಾಮಾನ್ಯರ ನಾಡಿಮಿಡಿತ, ಅವರ ಮನೋಧರ್ಮಗಳು, ಅವರ ಪರಿಶ್ರಮಗಳು, ಇದೆಲ್ಲವೂ ನಮಗೆ ಗೊತ್ತಾಗುತ್ತೆ. ಈ ಎಲ್ಲದರ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು, ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡಂತಹ ದಿನ. ಹಾಗಾಗಿ ಇಂತಹ ಸ್ವತಂತ್ರ ದಿನ ಸಂದರ್ಭದಲ್ಲಿ ನಾವು ಇವರೆಲ್ಲರ ಪರಿಶ್ರಮಗಳನ್ನ, ತ್ಯಾಗಗಳನ್ನ, ಬಲಿದಾನಗಳನ್ನ ಸ್ಮರಿಸಿಕೊಳ್ಳೋಣ ಅನ್ನತಕ್ಕಂತಹ ಹಿನ್ನೆಲೆಯಲ್ಲಿ ಈ ಸ್ಮರಣೆ ಅಥವಾ ನೆನಪು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇಷ್ಟನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗ್ಲಿ ಸರ್. 79ನೇ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಯುವ ಜನತೆಗೆ ನಾವು ನೆನಪಿಡ್ಲೇಬೇಕಾದಂತ ಹಲವಾರು ಮಹನೀಯರನ್ನ, ಹೇಗೆ ಅವರು ತಮ್ಮ ಯುವ ವಯಸ್ಸಿನಲ್ಲಿ ತಮ್ಮ ಸ್ವಂತ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ದೇಶಕ್ಕಾಗಿ ಬಲಿದಾನವನ್ನ ಮಾಡಿದ್ರು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ನಾವು ಮುಂದುವರೆದು ಮಾತಾಡೋದಾದ್ರೆ, ನಮಗೆ ಇರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯ ನಂತರ ಬಂದಂತ ಸಂದರ್ಭಗಳು ಹೇಗಿದ್ವು, ಈಗಿನ ಸಂದರ್ಭ ಹೇಗಿದೆ, ಸ್ವಾತಂತ್ರ್ಯ ಪಡೆದಂತ ದೇಶ ಒಂದು ಎದುರಿಸಿದಂತ ಸಮಸ್ಯೆಗಳೇನಿದ್ವು, ಇವುಗಳ ಬಗ್ಗೆನೂ ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸಂತೋಷ. ಎರಡನೆಯ ಬಹಳ ಮುಖ್ಯವಾದಂತಹ ಅಂಶ ಹಾಗೂ ದೃಷ್ಟಿಕೋನ ಮೌಲ್ಯಮಾಪನ ಅಥವಾ ವಿಚಾರ ಅಂತ ಹೇಳಿ. ಸ್ವತಂತ್ರವನ್ನ ಪಡೆದ ಹೊಸ್ತಿಲಿನಲ್ಲಿ ಭಾರತ ಎದುರಿಸಿದಂತ ಸಮಸ್ಯೆಗಳಿದೆ ನೋಡಿ, ಅವು ಬೇರೆ, ಅವು ಇವತ್ತೂ ಸಹ ಇರಬಹುದು, ಇದೆ. ಆದ್ರೆ ಬಹಳ ಮುಖ್ಯವಾಗಿ ನೋಡಿ, ಅವತ್ತಿನ ಹೊಸ್ತಿಲಲ್ಲಿ ನಾವು ಅನುಭವಿಸಿದ್ದು, ಬಹಳ ಸಮಸ್ಯೆಯನ್ನು ಎದುರಿಸಿದ್ದು, ಒಂದು ಜನಸಂಖ್ಯಾ ಸಮಸ್ಯೆ. ಪ್ರಪಂಚದಲ್ಲಿಯೇ ಭಾರತ ಜನಸಂಖ್ಯೆಯ ನಾಗಾಲೋಟದಲ್ಲಿ ಓಡ್ತಕ್ಕಂತಹ ಸಂಖ್ಯೆಗಳು ಎಲ್ಲರೂ ಸಹ ನಿಟ್ಟುಸಿರಿ ಬಿಟ್ಟು ಬೆರಗಾಗಿ ನೋಡುವಂಥದ್ದು. ಅಷ್ಟೊಂದು ಅಪಾರ ಜನಸಂಖ್ಯೆಯ ಒಂದು ದೊಡ್ಡ ಸಮಸ್ಯೆಯಾಗಿ ಈ ದೇಶವನ್ನ ಕಾಡ್ತು. ಹಾಗೆ ಎರಡನೇದು ನಿರುದ್ಯೋಗ ಸಮಸ್ಯೆ ಮತ್ತು ಅರೆ ಉದ್ಯೋಗ ಸಮಸ್ಯೆ. ಉದ್ಯೋಗ ಅನ್ನತಕ್ಕಂಥದ್ದು ಯಾವಾಗ ಜನಸಂಖ್ಯೆ ಹೆಚ್ಚು ಇರುತ್ತೋ ಅಲ್ಲಿ ದೊಡ್ಡ ಅಭಾವ ಇರುತ್ತೆ. ಹಾಗಾಗಿ ನಿರುದ್ಯೋಗ ಅನ್ನತಕ್ಕಂಥದ್ದು ಬಹಳ ಪ್ರಡಂಭೂತವಾಗಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದಂತಹ ದೇಶ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು.
ಅದರಲ್ಲಿಯೂ ಇವತ್ತಿನಗಿಂತ ಅವತ್ತಿನ ದಿನಗಳಲ್ಲಿ ಮಳೆ ಆಶ್ರಯ ಕೃಷಿಯೇ ಪ್ರಧಾನವಾಗಿದ್ದಂತ ದಿನಗಳು. ಹಾಗಾಗಿ ಈ ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಸಮಸ್ಯೆ ನಮ್ಮನ್ನ ಕಾಡ್ತಿತ್ತು. ಜನಸಂಖ್ಯಾ ಸಮಸ್ಯೆ ಮತ್ತು ಉದ್ಯೋಗ, ಅರೆ ಉದ್ಯೋಗ. ಈಗ ಮೂರನೇದು ಜಾತಿಯ ಸಮಸ್ಯೆ. ಒಂದು ದೊಡ್ಡ, ಇವತ್ತು ಆ ಸಮಸ್ಯೆ ಇದೆ, ಹಿಂದೆನೂ ಇತ್ತು, ಮುಂದೆನೂ ಇರಬಹುದೇನೋ. ಆದ್ರೆ ಜಾತಿ ಸಮಸ್ಯೆಯೂ ಸಹ ನಮ್ಮ ಸ್ವತಂತ್ರ ಭಾರತದ ಬಹಳ ಮುಖ್ಯ ಸಮಸ್ಯೆ ಆಗಿತ್ತು. ಸ್ಪೃಶ್ಯರು, ಅಸ್ಪೃಶ್ಯರು, ದೀನರು, ದಲಿತರು, ಮೇಲ್ಜಾತಿಯವರು, ಈ ತರದ ವರ್ಗೀಕರಣ ಇದ್ದಂತಹ ದಿನಗಳು. ಅಂತಹ ವರ್ಗೀಕರಣದ ಜಾತಿಗಳು ಅದೆಷ್ಟು ಸಂಖ್ಯೆಯಲ್ಲಿದೆ ಅನ್ನೋದು ಅಗಣಿತವಾಗಿರ್ತಕ್ಕಂಥದ್ದು. ಇಂತಹ ಜನಸಂಖ್ಯಾ ಸಮಸ್ಯೆಯಿಂದ ದೇಶ ಇತ್ತು, ನಿರುದ್ಯೋಗ ಸಮಸ್ಯೆ ಇತ್ತು. ಹಾಗೇನೆ ಇವುಗಳ ಜೊತೆಯಲ್ಲೇನೆ ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ಕೊಂಡಂತಹ ಶಿಕ್ಷಣ ಮತ್ತು ಸಮಾನತೆಯ ಸಮಸ್ಯೆ. ಶಿಕ್ಷಣ ಇವತ್ತಿನಷ್ಟು ವ್ಯಾಪಕವಾಗಿ ಇಲ್ಲದೆ ಇರತಕ್ಕಂತಹ ದಿನಗಳು, ಮತ್ತೆ ಅದರಲ್ಲಿ ಅಸಮಾನತೆ ಅನ್ನತಕ್ಕಂಥದ್ದು ಬಹಳ ಬಲವಾಗಿ ಬೇರೂರಿದಂತಹ ಸಮಸ್ಯೆಗಳು. ಈ ಸಮಸ್ಯೆಗಳು ನಮಗೆ ಅವತ್ತಿನ ಭಾರತದಲ್ಲಿ ಇತ್ತು. ನಮಗೆ ಈ ಸಮಸ್ಯೆಗಳತ್ತ ಎಲ್ಲ ನಿವಾರಣೆ ಆಗಿದೆಯಾ? ಆಗಿದೆ ಅಂತ ಹೇಳಂಗಿಲ್ಲ. ಹಾಗೇ ಇಲ್ವಾ ಏನೋ ಹಂಗಂತಲೂ ಹೇಳಂಗಿಲ್ಲ. ಇದರಲ್ಲಿ ಸ್ವತಂತ್ರ ಭಾರತ ಒಂದಷ್ಟು ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡು ಒಂದಿಷ್ಟು ನಿಧಾನವಾಗಿ ಗುರಿಯನ್ನು ಮುಟ್ಟಿದೆ, ನಿಜ. ಯಾಕೆ ಅಂತ ಹೇಳಿದ್ರೆ, ಅವತ್ತು ಹಳ್ಳಿಯಲ್ಲಿ ಶಿಕ್ಷಣವೇ ಇಲ್ಲದೆ ಇರತಕ್ಕಂತಹ ಹಳ್ಳಿನಲ್ಲಿ ಇವತ್ತು ಶಾಲೆಗಳಿವೆ, ಸರ್ಕಾರಿ ಶಾಲೆಗಳಿವೆ. ಕುಡಿಯೋ ನೀರಿಗೆ 8-10 ಕಿಲೋಮೀಟರ್ ಹೊತ್ಕೊಂಡ್ಬರ್ಬೇಕನ್ನಂತಹ ಸಂದರ್ಭಗಳಲ್ಲಿ, ಅಥವಾ ಹರಿಯೋ ನೀರನ್ನೇ ಕುಡಿತಾ ಇದ್ದಂತಹ ರೀತಿ ಒಳಗಡೆ ಬಾವಿಯಿಂದ ಸೇದ್ಕೊಂಡು ಬರುವಂತಹ ನೀರನ್ನ ಕುಡಿತಿದ್ರು. ಇವತ್ತು ಹಳ್ಳಿಯಲ್ಲಿಯೂ ಸಹ ನಲ್ಲಿಯ ನೀರುಗಳು ಇವೆ ಮತ್ತು ಅದರ ಸೌಕರ್ಯಗಳು ಹೆಚ್ಚಿವೆ. ಶಾಲೆಗಳು ಇವೆ, ಅಂಗನವಾಡಿ ಕೇಂದ್ರಗಳಿವೆ, ನೀರಿನ ಸೌಲಭ್ಯಗಳಿವೆ. ಈ ತರದ್ದೆಲ್ಲ ಬದಲಾವಣೆ ಇದೆ. ಅಂದ್ರೆ ಒಂದಷ್ಟು ಸಾಧಿಸಿದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ಪುರಾವೆ ಬೇಕಾಗಿಲ್ಲ. ಹಾಗೇನೆ ಈ ಸಮಸ್ಯೆಗಳು ಪೂರ್ಣ ನಿವಾರಣೆ ಆಗಿದೆವಾ? ನಿವಾರಣೆ ಆಗಿಲ್ಲ. ಈಗ ಬೇರೆ ಬೇರೆ ಹಂತಗಳಲ್ಲಿರ್ತಕ್ಕಂಥ ಈ ಸಮಸ್ಯೆಗಳ ಜೊತೆಗೆ ನಮ್ಮ ಆಧುನಿಕ ವಿದ್ಯಾವಂತ ಜನಾಂಗ, ನಮ್ಮ ಆಧುನಿಕ ಭಾರತದಕ್ಕೆ ಆಧುನಿಕ ಸಮಸ್ಯೆಗಳನ್ನು ತಂದೊಡ್ಡಿದೆ. ಭ್ರಷ್ಟಾಚಾರದ ಸಮಸ್ಯೆ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಂಡ ಆಡ್ತಾ ಇದೆ. ಇದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ದಿನನಿತ್ಯ ನೀವು ಇದರ ನಾಗಾಲೋಟವನ್ನ ಯಾವುದೇ ತರಹದಲ್ಲೂ ಅಳತೆಗೋಲಿನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ನೀವು ಯಾರ ಕೊಡುಗೆ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಅವಿದ್ಯಾವಂತ ಜನಾಂಗದ ಕೊಡುಗೆ ಅಲ್ಲ ಇದು ನಮ್ಮ ವಿದ್ಯಾವಂತರ ಕೊಡುಗೆ. ಹಾಗೇನೆ ನಿಮಗೆ ಇವತ್ತು ಭಯೋತ್ಪಾದನೆ ಅಂತಕ್ಕಂಥ ಇದು ಇನ್ನೊಂದು ನಮ್ಮ ರಾಷ್ಟ್ರ ಮಟ್ಟದ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆ. ಆತಂಕವಾದ ಅಂತಲೂ ಕರೀತಾರೆ. ಇವತ್ತು ರಾಷ್ಟ್ರಗಳ ನಡುವೆ ಘರ್ಷಣೆ ಆಗ್ತಿರೋದನ್ನು ಸಹ ಈ ಭಯೋತ್ಪಾದನೆಯಲ್ಲೇ. ಭಯೋತ್ಪಾದನೆ ರಾಷ್ಟ್ರದ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಅದ್ರ ಜೊತೆಯಲ್ಲಿ ಅಷ್ಟೇ ಯಾಕೆ, ಮನೆಯೊಳಗಡೆನೂ ಭಯೋತ್ಪಾದನೆ ಅನ್ನತಕ್ಕಂಥದ್ದನ್ನು ಸಹ ಹೊಸ ಜನಾಂಗ, ಹೊಸ ರೀತಿ ಒಳಗಡೆ ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ ನಾವು. ಅಂದ್ರೆ ವ್ಯಾಪಕವಾಗಿ ಭಯೋತ್ಪಾದನೆ, ಆತಂಕವಾದ ಅನ್ನತಕ್ಕಂತಹ ಸಮಸ್ಯೆನೂ ಸಹ ಬಹಳ ಉಜ್ವಲವಾಗಿ ಇರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಮಾತು ಮತ್ತು ಮಾಲಿನ್ಯದ ಸಮಸ್ಯೆ. ಇದು ತುಂಬಾ ಹೆಚ್ಚೆಚ್ಬಿಟ್ಟಿದೆ. ನಾವು ಪರಿಸರ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ, ವಾಯು ಮಾಲಿನ್ಯ ಬಗ್ಗೆ, ಜಲ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ. ಮಾತಿನ ಮಾಲಿನ್ಯ, ಮಾತು ತುಂಬಾ ಮಹತ್ವಪೂರ್ಣ, ನಿಜ ಒಪ್ಕೊಳ್ತೀನಿ. ಅನಕ್ಷರಸ್ಥರಲ್ಲೇ ನಿನಗೇನು ಎರಡ್ನಾಳಿಗೆ ಏನೋ ಅಂತ ಕೇಳ್ತಿದ್ರು. ನನ್ನ ಕಣ್ಣೆದುರುಗಡೆ ನೋಡಿ ಮಾತಾಡಲೇ ಅಂತಿದ್ರು ನಮ್ಮ ಹಿಂದಿನ ಕಾಲದ ಅನಕ್ಷರಸ್ಥ ಜನ, ಹೆಬ್ಬೆಟ್ಟಿನ ಜನ. ಯಾಕೆ ಅಂತ ಅಂದ್ರೆ ಅವನ ಮಾತಲ್ಲಿ ಸತ್ಯ ಇರಬೇಕು ಅಂತ ಹೇಳಿ. ಸತ್ಯ ಒಂದು ದೊಡ್ಡ ಮೌಲ್ಯ ಆಗಿತ್ತು ನಮ್ಮ ಅನಕ್ಷರಸ್ಥರಿಗೆ. ಆದ್ರೆ ಇವತ್ತು ಸತ್ಯ ಅನ್ನೋದು ಅಪಮೌಲ್ಯ ಮಾಡಿರೋರು ನಮ್ಮ ವಿದ್ಯಾವಂತ ಜನಾಂಗನೇ. ಆ ಕಾರಣಕ್ಕೋಸ್ಕರನೇ ನಿಮಗೆ ಈ ಮಾತಿನ ಮಾಲಿನ್ಯ ಇವತ್ತು ಹೆಚ್ಚಿದೆ. ಯಾವ್ಯಾವ ತರದೋ ಭರವಸೆಗಳು, ಹೇಗೋ ಇರುವಂತದ್ದು, ಯಾವ್ದು ನಂಬಬೇಕು, ಯಾವ್ದು ನಂಬಾರ್ದು, ನಂಬಿದ್ರೆ ಎಷ್ಟು ನಂಬಬೇಕು ಅನ್ನೋತಕ್ಕಂಥ ಗೊಂದಲ ಸೃಷ್ಟಿಯಾಗುವ ಮಟ್ಟಿಗೆ ಇದರ ಅವಳಿಗಳು ಖಂಡಿತ ಜಾಸ್ತಿ ಆಗಿದೆ ಅಲ್ವೇ? ಹೌದು, ಖಂಡಿತ. ಹಾಗೆ ಇದ್ರ ಜೊತೆಗೆ ಪರಿಸರ ಮಾಲಿನ್ಯ, ನಾವ್ ಹೇಳ್ತೀವಿ ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಇಂಥದಕ್ಕೆಲ್ಲ ಈ ಮಾಲಿನ್ಯದ ಸಮಸ್ಯೆಗೆ ಖಂಡಿತ ನಮ್ಮ ಅನಕ್ಷರಸ್ಥ ಭಾರತೀಯರು ಇದ್ರ ಕೊಡುಗೆ ಇಲ್ಲವೇ ಇಲ್ಲ. ಅವರು ಮಹಾನ್ ಪರಿಸರ ಪ್ರೇಮಿಗಳು. ನಿಮಗೆ ಗೊತ್ತಿದೆ,
ಸೂರ್ಯನ ದೇವರು ಪೂಜೆ ಮಾಡ್ತಿದ್ರು, ಚಂದ್ರನನ್ನು ಪೂಜೆ ಮಾಡ್ತಿದ್ರು, ಗಿಡ ಮರಗಳನ್ನು ಪೂಜೆ ಮಾಡ್ತಿದ್ರು, ನದಿಗಳನ್ನ ಪೂಜೆ ಮಾಡ್ತಾ ಇದ್ರು. ಅವರಿಗೆ ಪೂಜ್ಯ ಭಾವನೆ, ದೈವ ಭಾವನೆ. ಅದಕ್ಕೋಸ್ಕರ ಸೂರ್ಯದೇವ ಹುಟ್ಟೋದಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಏಳಬೇಕು, ಸೂರ್ಯದೇವರನ್ನು ನೋಡಿ ನಮಸ್ಕಾರ ಮಾಡಬೇಕು. ಈ ತರದ ಪರಿಕಲ್ಪನೆ ಅವರಿಗೆ ಬಹಳ ಹೆಚ್ಚಿತ್ತು. ಅದರಿಂದ ಅವರಿಂದ ಖಂಡಿತವಾಗ್ಲೂ ಹಾನಿಯಾಗಿಲ್ಲ. ಇದು ಈ ದಿಕ್ಕಿನಲ್ಲಿ ಏನಾರು ಹಾನಿಯಾಗಿದ್ರೆ ಯಾರು ನಾವು ವಿದ್ಯಾವಂತ ಜನ ಇದೆಯೋ ಅವರಿಂದಲೇ ಹೆಚ್ಚು ಹಾನಿಯಾಗಿ ಇವತ್ತು ಜಲಮಾಲಿನ್ಯ, ವಾಯು ಮಾಲಿನ್ಯ ಸರಿಪಡಿಸ್ಲಿಕ್ಕಾಗಲಾರದಷ್ಟು ಮಟ್ಟಿಗೆ ಉಂಟಾಗಿದೆ. ಇವೆಲ್ಲವೂ ಸಹ ನಮ್ಮ ಆಧುನಿಕ ವಿದ್ವಜ್ಜನರ ಮಹಾನ್ ಕೊಡುಗೆಗಳು ಅಂತ ಹೇಳಿದ್ರೂ ಸಹ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಈ ಸಮಸ್ಯೆಗಳು ಇವತ್ತು ನಮ್ಮನ್ನ ಕಾಡ್ತಿವೆ, ನಮ್ಮ ದೇಶವನ್ನ, ನಮ್ಮನ್ನ ಕಾಡ್ತಾ ಇರತಕ್ಕಂಥದ್ದಾಗಿದೆ. ಸೊ ಹೀಗೆ ಇದು ಮುಂದುವರೆದ ಭಾಗವಾಗಿ ನೋಡಿ, ದೇಶ ಇನ್ನೊಂದಷ್ಟು ವರ್ಷಗಳ ನಂತರದಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸೋದು ಏನು ಅಂದ್ರೆ, ವ್ಯಕ್ತಿಗಳ ವ್ಯಕ್ತಿತ್ವದಲ್ಲಿ ಈ ಕಾಮನ್ ಸೆನ್ಸ್ ಅಂತ ಕರಿತೀವಲ್ಲ, ಅರಿವು, ಸಾಮಾನ್ಯ ಅರಿವು, ಇದು ಅಭಾವ ಆಗುತ್ತೆ. ಆಮೇಲೆ ನಿಮ್ ಹೆಸರು ಮುಂದೆ ಡಿಗ್ರಿಗಳು ಬೇಕಾದಷ್ಟಿವೆ ಇವತ್ತು. 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಎಲ್ಲ ಇದೆ. ಆಮೇಲೆ ಯಾರನ್ನಾರ ನೋಡಿ ಮಾರ್ಕ್ಸ್ ಇಷ್ಟು ಬಂತು, ಇಷ್ಟು ಪರ್ಸೆಂಟೇಜ್ ಆಯ್ತು ಅಂತಾರೆ. ಭ್ರಷ್ಟಾಚಾರದಲ್ಲಿ ಕೇಳಿ, ಪರ್ಸೆಂಟೇಜ್ ಇಷ್ಟ ಆಯ್ತು, ಇಷ್ಟು ಪರ್ಸೆಂಟೇಜ್ ಮಾತಾಡಿದೀನಿ ಅಂತಾರೆ. ಪರ್ಸೆಂಟೇಜ್ ಇರ್ತಕ್ಕಂಥ ಬೆಲೆ ವ್ಯಕ್ತಿತ್ವಕ್ಕೆ ಇಲ್ದಂಗೆ ಆಗ್ಬಿಟ್ಟಿದೆ. ಇದು ಈಗಿನ ಮಹಾ ದುರಂತ. ಇದು ನಿಮ್ಗೆ ಒಂದು ದಶಕ, ಒಂದು 10-15 ವರ್ಷ ಮುಂದಕ್ಕೆ ಹೋಗ್ಬಿಟ್ವಿ ನಾವು ಅಂದ್ರೆ, ಅವತ್ತಿನ ಬಹುದೊಡ್ಡ ಸಮಸ್ಯೆ ಏನಂದ್ರೆ ಇಂಡಿಯಾದ್ದು ಜನ ಏನ್ರಿ ಎಲ್ಲ ಓದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಕಾಮನ್ ಸೆನ್ಸಿನ ಅಭಾವ ಇದೆ, ಬುದ್ಧಿವಂತರಾಗ್ತಿಲ್ಲ, ಗುಣವಂತರಾಗ್ತಿಲ್ಲ ಅನ್ನೋದು ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗಿ ನಮ್ಮ ಕಣ್ಣೆದುರುಗಡೆ ಬಂದ್ಬಿಡುತ್ತೆ. ಯಾಕೆ ಈಗ ಆಗ್ತಾ ಇದೆ ಅಂತಂದ್ರೆ, ನಾವು ಕೊಡುತ್ತಿರುವ ಬಾಲ್ಯ ಶಿಕ್ಷಣ ಇದೆಯಲ್ಲ, ಇದು ಮಹತ್ವಪೂರ್ಣ. ನೀವು ಯಾರದೇ ಸಾಧಕರ ಬದುಕು ನೋಡಿ, ಬಾಲ್ಯ ಬದುಕು ಬಹಳ ಮೂಲ್ಯ. ನೋಡಿ, ಇವರೆಲ್ಲ ನಮ್ಮ ಕ್ರಾಂತಿಕಾರರು ಇದಾರಲ್ಲ, ಇವರೆಲ್ಲ ಹೋರಾಟಗಾರರು, ಇವರೆಲ್ಲ ಬಾಲ್ಯದ ಬದುಕು ನೋಡಿ, ಅರಿವಿನ ಕಾಲ ಅದು. ಈ ಶಿಕ್ಷಣದ, ಶಾಲಾ ಶಿಕ್ಷಣದಿಂದ ಬಂದಿದ್ದಲ್ಲ, ಅದು ಸಾಮಾಜಿಕ ಶಿಕ್ಷಣದಿಂದ ಬಂದದ್ದು. ಯಾಕೆ ಮಗುವಿಗೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಮೇಷ್ಟ್ರ ಮೂಲಕ, ಪುಸ್ತಕದ ಮೂಲಕ ಕಲಿಯುವಂಥದ್ದು 25-30% ಇರ್ಬೋದು. ಇನ್ನು 70% ಕಲಿಕೆ ನಮ್ಮ ಸಾಮಾಜಿಕ ಪರಿಸರದಿಂದ ದೊರಕೊಂಡದ್ದು. ಪರಿಸರದ ಕೂಸು ಮನುಷ್ಯ. ಅದಕ್ಕೋಸ್ಕರನೇ ಅಲ್ವೇ ಈ ಹುಟ್ಟಿದ ಮಗುವನ್ನ ತಗೊಂಡೋಗಿ ಮಹಾರಾಷ್ಟ್ರಕ್ಕೆ ಬಿಟ್ರೆ ಮರಾಠಿ ಕಲಿಯುತ್ತೆ, ಕೇರಳಕ್ಕೆ ಬಿಟ್ರೆ ಮಲಯಾಳಿ ಕಲಿಯುತ್ತೆ, ದೆಹಲಿ ಬಿಟ್ರೆ ಹಿಂದಿ ಕಲಿಯುತ್ತೆ, ಇನ್ನೊಂದು ಯಾವ್ದೋ ಧರ್ಮದವ್ರ ಮನೆಗೆ ಬಿಟ್ರೆ ಮುಸ್ಲಿಂ ಧರ್ಮದವ್ರ ಆಗ್ತಾರೆ, ಹಿಂದೂ ಧರ್ಮಕ್ಕೆ ಬಿಟ್ರೆ ಹಿಂದೂ ಧರ್ಮ ಆಗತ್ತೆ. ಅಂದ್ರೆ ಯಾಕೆ? ಪರಿಸರ ಹೆಂಗೆ ಮನುಷ್ಯನಿಗೆ ಲಭ್ಯ ಆಗ್ತದೆಯೋ ಆ ತರದಲ್ಲಿ ಮನುಷ್ಯನ ಕಲಿಕೆ ಮತ್ತು ಉನ್ನತಿ ಅಡಗಿರತಕ್ಕಂಥದ್ದು. ನಿಮಗೆ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ದು 40,000 ಪುಟಗಳ ಕನ್ನಡ ಸಾಹಿತ್ಯವನ್ನ ಉದಯ ರವಿ ಮನೆಯಲ್ಲಿ ಮೈಸೂರು ನಗರದಲ್ಲಿ ಆದಾಗ್ಯೂ ಅವರು ಬರೆದಿದ್ದೆಲ್ಲವೂ 15 ವರ್ಷದ ಒಳಗಿನ ಮಲೆನಾಡಿನ ಕುಪ್ಪಳ್ಳಿಯ ಹಳ್ಳಿಯ ನೆನಪುಗಳು. ಅವರ ಆ ಅನುಭವಗಳನ್ನು ತಂದು ಈ ಅನುಭವಗಳ ಜೊತೆಗೊಳಗಡೆ ಸುಸಂಬದ್ಧವಾದಂಥದ್ದು ನಮಗೆ ಕಟ್ಟಿಕೊಟ್ರು ಸಾಹಿತ್ಯಿಕವಾಗಿ. ಅಂದ್ರೆ ಬಾಲ್ಯ ಬದುಕು ಬಹಳ ಮುಖ್ಯ. ನೋಡಿ, ಯಾಕೆ ಪರ್ಸೆಂಟೇಜ್ಗಳು ಹಿಂಗೆ ಖುಷಿ ಪಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಏನಿದು ಇವರಿಗೆ ಬುದ್ಧಿನೂ ಬೆಳೆದಿಲ್ಲ, ಗುಣ ನೋಡ್ರಿ ಹೀಗಿದೆ, ಅವರ ವ್ಯಕ್ತಿತ್ವದಲ್ಲಿ ಸತ್ವವೂ ಇಲ್ಲ, ತತ್ವವೂ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಇದಕ್ಕೆ ನಮ್ಮ ಸರ್ಕಾರದ ಶಿಕ್ಷಣ ನೀತಿಗಳು ಕಾರಣ. ನೋಡಿ, ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಪ್ರೈಮರಿ ಸ್ಕೂಲ್ ಓದ್ತಿದ್ವಿ ನಾವೆಲ್ಲ, ಸ್ಟೇಟ್ ಬಳಪ ಹಿಡಿದರು. ನಮಗೆ ಪ್ರೀ ಪ್ರೈಮರಿ ಇರ್ಲಿಲ್ಲ. ಅಂಗನವಾಡಿ ಆಗ್ಲಿ ಅಥವಾ LKG ಆಗ್ಲಿ, UKG ಇವ್ಯಾವು ನೋಡಿದಾರಲ್ಲ. 1ನೇ ತರಗತಿಗೆ ಸೇರಿ ಸ್ಟೇಟು ಬಳಪದೊಂದಿಗೆ ಅಕ್ಷರ ಕಲ್ತ್ಕೊಂಡು, ಆಮೇಲೆ ಪ್ರಮೋಷನ್ ಅನ್ನ ಎಕ್ಸರ್ಸೈಸ್ ನೋಟ್ಬುಕ್ಗೆ ಪೆನ್ಸಿಲ್ ತಗೊಂಡು, ಆಮೇಲೆ ಪೆನ್ ಅದ್ಭುತವಾಗಿ ಸಂತೋಷ ಕೊಟ್ಟಂತಹ ದಿನಗಳು ಆಗಿನ ದಿನಗಳು. ಈಗ ಆ ತರ ಇಲ್ದೇನೆ ಏನಾಗಿದೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಬಹಳ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಅಡ್ಮಿಷನ್ ಇಲ್ಲ. ಪ್ರೈಮರಿ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ, ಕಾನ್ವೆಂಟ್ಗಳಲ್ಲಿ ಓದುವಂತಕ್ಕೆ ಹೋಬಳಿ ಕೇಂದ್ರದಲ್ಲೋ ತಾಲೂಕ್ ಕೇಂದ್ರಗಳಲ್ಲೋ ಇರತಕ್ಕಂಥದ್ದು, ಹಳ್ಳಿಗೆ ಮನೆಯ ಬಾಗಿಲಿಗೆ ಹೋಗುವಂತ ಬಸ್ಸುಗಳು ಅವ್ರನ್ನ ಕ್ಯಾಚ್ ಹಾಕೊಂಡು ಅವ್ರನ್ನ ಹೋಬಳಿ ಕೇಂದ್ರಕ್ಕೋ ತಾಲೂಕ್ ಕೇಂದ್ರದ ಸ್ಕೂಲಿಗೆ ತಗೊಂಡೋಗ್ತಾರೆ, ಯೂನಿಫಾರ್ಮ್ ಹಾಕ್ತಾರೆ, ತುಂಬಾ ಚೆನ್ನಾಗಿ ಒಳ್ಳೆ ದುಡ್ಡನ್ನ ಕಟ್ತಾರೆ, ಇದರಿಂದ ಬಹಳ ಖುಷಿ ಅನುಭವಿಸ್ತಾರೆ. ಈ ತರದಲ್ಲಿದೆ. ಮತ್ತೆ ಅಲ್ಲಿ ಸರ್ಕಾರಿ ಶಾಲೆಯ ಆ ಊರಿನಲ್ಲಿ ಓದ್ತಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ತುಂಬಾ ಕೂಲಿ ಕಾರ್ಮಿಕ ಮಕ್ಕಳು. ಇವರಿಗೆ ನೋಡಿ ದುರಂತ ಏನು ಅಂದ್ರೆ, ಆಗ ಶಾಲಾ ಶಿಕ್ಷಣದಲ್ಲಿ
ಒಬ್ಬ ಹುಡುಗ ಹುಡುಗಿ ಜೊತೆ ಬೆರೀತಿದ್ದ, ಹುಡುಗನ ಜೊತೆ ಬೆರೀತಿದ್ರು ಬಾಲ್ಯದಲ್ಲಿ. ಜೊತೆಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಮಕ್ಕಳ ಜೊತೆಲಿ ಇರ್ತಿದ್ರು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಜೊತೆಯ ಓಡಾಟಗಳಿವೆನಲ್ಲ, ಓಡಾಟಗಳು ಆಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಓಟದಲ್ಲಿ ಪಾಲ್ಗೊಳ್ಳುವಂಥದ್ದು, ಓದ್ನಲ್ಲಿ ಪಾಲ್ಗೊಳ್ಳುವಂಥದ್ದು, ಇದೆಲ್ಲ ಆಗಿ ಅವರು ಬುದ್ಧಿವಂತರಾಗ್ಲಿಕ್ಕೆ ಬಹಳ ಒಳ್ಳೆಯ ಸಂದರ್ಭ, ಒಳ್ಳೆಯ ಅವಕಾಶ ಇರ್ತಿತ್ತು. ಇವತ್ತು ನಾವು ಆ ಮಕ್ಕಳು ಇವ್ರ ಜೊತೆ ಹೋಗಂಗಿಲ್ಲ, ಈ ಮಕ್ಕಳು ಅವ್ರ ಜೊತೆ ಹೋಗಂಗಿಲ್ಲ, ಅವ್ರನ್ನ ಬೇರ್ಪಡಿಸಿದೀವಿ. ಹಾಗಾಗಿ ಅವರೆಲ್ಲ ಎಂತ ಲೈಫ್ ಇದ್ದಾರೆ ಅಂದ್ರೆ ರಿಯಲ್ ಇಂಡಿಯಾದಲ್ಲಿ ಇಲ್ಲ, ಒಂದು ರೀತಿಯಲ್ಲಿ ರಿಯಲ್ ಇಂಡಿಯಾದಲ್ಲಿದ್ದಾರೆ. ಇಂತಹ ಒಂದು ಸ್ಥಿತಿ ಒದಗಿ ಬರ್ತಾ ಇರತಕ್ಕಂಥದ್ದು ದುರಂತಮಯ. ಹಾಗಾಗಿ ಈ ವಿಚಾರ ಅಥವಾ ಮೌಲ್ಯಮಾಪನ ಸಂದರ್ಭಗಳಲ್ಲಿ ಇಷ್ಟು ಸಂಗತಿಗಳನ್ನ ನಿಮ್ಮ ಜೊತೆಯಲ್ಲಿ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದಾಗಿದೆ. ಸರ್, ಖಂಡಿತವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದ ಕೆಲವು ವರ್ಷಗಳು ನಮ್ಮ ಸಮಸ್ಯೆಗಳೇನಿತ್ತು, ಇವತ್ತು ನಾವು ಯಾವ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಇದನ್ನ ಸಂಕ್ಷಿಪ್ತವಾಗಿ ಯುವಕರಿಗೆ ಪರಿಚಯಿಸಿಕೊಟ್ಟಿದ್ದೀರಿ. ಇದ್ರ ಬಗ್ಗೆ ತುಂಬಾ ಧನ್ಯವಾದಗಳು. ಜೊತೆಗೆ ಈಗ 2 ವಿಚಾರಗಳನ್ನ ನಮ್ಮ ಸ್ಮರಣೆ ಮಾಡ್ಬೇಕಾದಂತ ಕೆಲವು ವ್ಯಕ್ತಿಗಳನ್ನ ಹೇಳ್ಕೊಟ್ರಿ. ಸ್ವಾತಂತ್ರ್ಯದ ಸಮಸ್ಯೆಗಳೇನಿತ್ತು, ಸ್ವಾತಂತ್ರ್ಯ ನಂತರ ಇತ್ತೀಚಿನ ಸಮಸ್ಯೆಗಳೇನಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದ್ರೆ ಯುವಕರಿಗೆ ಈಗ ಒಂದು ಸಂದೇಶವನ್ನ ನೀವು ಕೊಡ್ಬೇಕು. ಏನು ಈ ನಮ್ಮ ಯುವಕರು ಸಂಕಲ್ಪವನ್ನ ಮಾಡ್ಬೇಕು, ಈ ಸ್ವಾತಂತ್ರ್ಯವನ್ನ ಗಳಿಸಿದಂತ ಸ್ವಾತಂತ್ರ್ಯವನ್ನ ಹೇಗೆ ಉಳಿಸ್ಕೊಳ್ಬೇಕು, ಇದನ್ನ ಹೇಗೆ ಪ್ರಜ್ವಲಿಸ್ಬೇಕು, ಹೇಗೆ ಒಂದು ಪ್ರಪಂಚದಲ್ಲಿ ನಮ್ಮ ದೇಶ ಒಂದು ಉನ್ನತ ಮಟ್ಟದ ಒಂದು ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು, ಏನ್ ಸಂಕಲ್ಪವನ್ನ ಇದಕ್ಕೆ ನಮ್ಮ ಯುವಕರು ಪಡಿಬೇಕು ಅಥವಾ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಆಯ್ತು. ಮೂರನೇ ದೃಷ್ಟಿಕೋನ ಅಂತ ಹೇಳಿ ಮುಂಚೆನೆ ಹೇಳಿದ್ದೇನೆ, ಸಂಕಲ್ಪ ಅಂತ ಹೇಳಿ ಅಥವಾ ದೃಢ ನಿರ್ಧಾರ ಅಂತಲೂ ಕರಿಬಹುದು. ಬಹಳ ಮುಖ್ಯವಾಗಿ ಈ ಯುವಕರು ಇತಿಹಾಸವನ್ನ ಓದಿ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಆ ವಿಚಾರಗಳನ್ನ ಇಟ್ಕೋಬೇಕು. ಅದನ್ನು ಭೂತಕಾಲ ಅಂತ ಬೇಕಾದ್ರೆ ಕರೀರಿ. ವರ್ತಮಾನದಲ್ಲಿ ನಿಂತುಕೊಂಡು ನಮ್ಮ ಅರಿವು ವಿಸ್ತರಿಸಿಕೊಂಡು ಪ್ರಜ್ಞಾವಂತಿಕೆಯಿಂದ ಭವಿಷ್ಯವನ್ನ ನಾವು ಹೇಗೆ ಕಾಣಬೇಕು ಅಂತ ಹೇಳಿ ವಿಚಾರ ಮಾಡಬೇಕು. ಭವಿಷ್ಯದಲ್ಲಿ ನಮ್ಮ ಭಾರತವನ್ನು ನಾವು ಕಟ್ಟಬೇಕು ಅಂತ ಹೇಳಿ ಎಲ್ಲ ಕ್ರಾಂತಿಕಾರರು ಬಹಳ ಮುಖ್ಯವಾಗಿ ಯುವಕರನ್ನೇ ಕುರಿತು ಮಾತಾಡ್ತಾರೆ. ಏನಕ್ಕೆ ಕಾರಣ? ಬಾಲ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗಾಗಲೇ ಸಮಯಗಳ ವ್ಯಯ ಆಗಿರ್ತಕ್ಕಂಥ ವೃದ್ಧರಿಗೆ ಹೇಳಿದ್ರೆ ಉಪಯೋಗ ಇಲ್ಲ. ಈ ದೃಷ್ಟಿಯಿಂದಲೇ ಎಲ್ಲ ಕ್ರಾಂತಿಕಾರಕ ಕವಿಗಳಾಗಿರ್ಲಿ, ಕ್ರಾಂತಿಕಾರಕ ದಾರ್ಶನಿಕರಾಗಿರ್ಲಿ, ಕ್ರಾಂತಿಕಾರಕ ಸಾಮಾಜಿಕ ಚಳುವಳಿಗಾರರಾಗಿರ್ಲಿ, ಎಲ್ಲರನ್ನೂ ಯುವಕರನ್ನೇ ಬಹಳ ಮುಖ್ಯವಾಗಿ ಕೇಂದ್ರ ಮಾಡ್ಕೊಳ್ಳೋದು ಈ ಉದ್ದೇಶಕ್ಕೆ. ಅವರಿಗೆ ಅರಿವು ಇರುತ್ತೆ, ಪ್ರಜ್ಞಾವಂತಿಕೆಯಿಂದ ನೋಡಿ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಆ ಸರಿದಾರಿಯಲ್ಲಿ ನಡೀತಾರೆ ಎನ್ನತಕ್ಕಂತಹ ಒಂದು ದೃಢವಾದ ಅಚಲವಾದ ವಿಶ್ವಾಸ ನಮಗೆ. ಭಾರತ ದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲ ರಾಷ್ಟ್ರಕ್ಕಿಂತ ನಮ್ಮ ರಾಷ್ಟ್ರದಲ್ಲಿ ಬಹಳ ಮುಖ್ಯವಾಗಿ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಪ್ರತಿ 5 ಜನ ಸಂಖ್ಯೆಯಲ್ಲಿ 3 ಯುವಕರು ಸಿಗುವಂತ ಯಾವ್ದಾದ್ರು ದೇಶ ಇದ್ರೆ ಅದೊಂದು ಭಾರತ. ಆ ಕಾರಣಕ್ಕೆ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆದರೆ ಯುವಕರು ಬಹಳ ಮುಖ್ಯವಾಗಿ ಈ ಎಲ್ಲ ಇತಿಹಾಸ ಹೀಗಿದೆ ತಿಳ್ಕೊಂಡು, ವರ್ತಮಾನದಲ್ಲಿ ಈ ತರದ ಆಗ್ತಾ ಇದೆ ಅಂತ ಅಂದ್ಕೊಂಡು, ಮತ್ತೆ ಭವಿಷ್ಯದಲ್ಲಿ ನಾವು ಇದನ್ನ ಸುಧಾರಣೆ ಮಾಡೋದು ಹೇಗೆ, ನಾವು ಸುಧಾರಕರಾಗಬೇಕು, ಮಾರಕರಾಗಬಾರ್ದು, ಸುಧಾರಕರಾಗಬೇಕು ಅನ್ನತಕ್ಕಂಥ ಸದಭಿರುಚಿಯಿಂದ ಇಟ್ಕೊಂಡು ಆ ಸದಭಿರುಚಿಯಿಂದ ಬಹಳ ಮುಖ್ಯವಾಗಿ ದೃಢ ಹೆಜ್ಜೆಗಳನ್ನ ಇಡೋದಕ್ಕೆ ಸಂಕಲ್ಪ ಮಾಡ್ಕೋಬೇಕು. ನಾವು ಶಿಸ್ತಿನಿಂದ ಮತ್ತೆ ಪಾರದರ್ಶಕವಾಗಿ ದಕ್ಷತೆಯಿಂದ ನಾವು ಈ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ, ಸೇವೆ ಸಲ್ಲಿಸ್ತೀವಿ ಅನ್ನತಕ್ಕಂಥ ಸಂಕಲ್ಪ ಮಾಡಿಕೊಂಡು ಹೆಜ್ಜೆಗಳನ್ನು ಇಟ್ಟಿದ್ದೇ ಆದರೆ ಖಂಡಿತವಾಗಲೂ ಮುಂದಿನ ಭಾರತ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬೆಳೆಯುತ್ತಿರುವ ರಾಷ್ಟ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ಬೋದು. ರಾಷ್ಟ್ರ ಅಥವಾ ಇಡೀ ಪ್ರಪಂಚ ನಮ್ಮ ರಾಷ್ಟ್ರದ ಕಡೆಗೆ, ನಮ್ಮ ದೇಶದ ಕಡೆಗೆ ಕಣ್ಣು ಹೊರಳಿಸಿ ನೋಡುವಂತೆ ಖಂಡಿತವಾಗಲೂ ಮಾಡಬಹುದು. ಆ ತರದ ವಿಶ್ವಾಸ ನಮಗಿದೆ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ನಡೀರಿ ಮತ್ತು ದೇಶಕ್ಕೆ ಬಹಳ ಮುಖ್ಯವಾಗಿ ದೊಡ್ಡ ಕೊಡುಗೆ ಕೊಡಲಿ ಅಂತ ಕೇಳ್ತಾ, ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನ ಮಾತ್ರ ಎಷ್ಟೋ ಜನ ಯುವಕರಿಗೆ ಗೊತ್ತಿಲ್ಲ. ಆ 3 ಈ ಸಂಗತಿಯನ್ನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಯುವಕರು ಯಾವ ಸಂಕಲ್ಪವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀರಿ.
ನನಗೆ ಬಹಳ ಹೆಚ್ಚಿನದಾಗಿ ನಿಮ್ಮ ಜೊತೆ ನಾನು ಕಾಡ್ತಕ್ಕಂಥ ಸಮಸ್ಯೆ ಅಥವಾ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ತಾವು ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ರಿ, ಜನಪ್ರಿಯ ವಿಮರ್ಶಕರು ಕೂಡ ಆಗಿದ್ದೀರಿ, ಹಲವಾರು ಕವನಗಳನ್ನು ಕೂಡ ಬರೆದಿದ್ದೀರಿ. ನನಗೆ ತಿಳ್ಕೊಂಡ ಹಾಗೆ ಈ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭ ಮತ್ತು ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯದ ಸಂದರ್ಭ, ಇದರ ಕೊಡುಗೆ ಏನು? ನವೋದಯ ಸಾಹಿತ್ಯದ ಚಳವಳಿಗೆ ಏನು ಕೊಡುಗೆಯನ್ನು ನೀಡ್ತು ಅಂತ ಒಂದು ವಿಚಾರ. ಎರಡನೇದಾಗಿ, ನಾನು ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ನಾನು ನೋಡಿದ್ದೀನಿ, ಸರ್ಕಾರದ ನಿಯಮ ಕೂಡ ನಮಗೆ ಗೊತ್ತಿದೆ. 3 ಭಾವಚಿತ್ರಗಳನ್ನ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸರ್ಕಾರದ ಆದೇಶದ ಪ್ರಕಾರ ಹಾಕಿರ್ತಾರೆ. ಅದು ಒಂದು ಮಹಾತ್ಮ ಗಾಂಧೀಜಿ ಅವ್ರದ್ದು, ಮತ್ತು ಬಸವಣ್ಣನವ್ರದ್ದು, ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವನ್ನ ಕುರಿತು ಒಂದಿಷ್ಟು ಮಾತುಗಳನ್ನ ಹೇಳ್ಬೇಕು ಅಥವಾ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಕೇಳ್ತೀನಿ. ನೋಡಿ, ಈ 2000 ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯದಲ್ಲಿ 2 ಮಹಾ ಆಂದೋಲನಗಳು ನಡೀತವೆ. ಎಷ್ಟೆಷ್ಟು ನಡೆದಿದೆ, ಅದರಲ್ಲಿ ಸಮಗ್ರ ಸ್ವರೂಪದಲ್ಲಿ ನಡೆದಿರ್ತಕ್ಕಂಥದ್ದು 2 ಬದಲಾವಣೆಗಳು. ಒಂದು 12ನೇ ಶತಮಾನದ ವಚನ ಸಾಹಿತ್ಯ, ಅದನ್ನು ಬಿಟ್ಟರೆ 20ನೇ ಶತಮಾನದ ನವೋದಯ ಸಾಹಿತ್ಯ. ಇಡೀ ಜನಜೀವನದ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನ, ಪರಿಣಾಮಗಳನ್ನ ಉಂಟು ಮಾಡಿದಂಥದ್ದು. ನೋಡಿ, ನವೋದಯದ ಸಂದರ್ಭ ಏನಿದೆ ಅದು 1900 ಪ್ರಾರಂಭ ಆದಂಥದ್ದು ಅಂತೇಳಿ. ನವೋದಯದ ಪೂರ್ವ, ನಾವು ಏನು ಸಿಪಾಯಿ ದಂಗೆ ಸ್ವತಂತ್ರ ದಿನ ನಡುವಿನ ಅವಧಿ ಇದೆಯಲ್ಲ, ಅದು ನವೋದಯ ಪೂರ್ವ. ನಮ್ಮ ನವೋದಯ ಪೂರ್ವದಲ್ಲಿ ಪಂಜೆ ಮಂಗೇಶ್ರಾಯರು ಅಂತ ಹೇಳಿ ಶಿಶು ಸಾಹಿತ್ಯವನ್ನ ಬರೆಯಲ್ಪಟ್ಟವರು. ನಾಗರು ಹಾವೆ ಆವಳು ಹೂವೆ ಎಲ್ಲ ಮಕ್ಕಳೆಲ್ಲ ಗಟ್ಟಿಯಾಗಿ ಹೇಳ್ತಾ ಇದ್ರು. ಪ್ರಾಸಬದ್ಧವಾಗಿದೆ, ಮರಿಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು, ಬಾಲ್ಯದಲ್ಲಿ ಎಲ್ಲೋ ಕಲ್ತಿದ್ದು ಇನ್ನೂ ನೆನಪಲ್ಲಿ ಉಳಿಸ್ಕೊಂಡು ಇನ್ನೂ ಅನೇಕರು ಅದನ್ನ ಗುಣಿಸ್ತಿರ್ತಾರೆ. ಆ ಪದ್ಯ ಪ್ರಾಸಬದ್ಧವಾಗಿದೆ. ಆವು, ಎಡೆ, ಈ ತರದ ಶಬ್ದಗಳನ್ನ ಬಳಕೆ ಮಾಡಿ ರಚನೆ ಆಗಿರ್ತಕ್ಕಂಥ ಒಂದು ಶಿಶು ಗೀತೆ ಅಷ್ಟೆ. ಆದ್ರೆ ಮೇಲ್ನೋಟಕ್ಕೆ ಇದು ಶಿಶುಗೀತೆ ಅಂತ ಅನ್ಸಿದ್ರು ಸಹ ಅದರ ಒಳನೋಟಗಳನ್ನ ನಾವು ನೋಡಿದ್ರೆ ಅದ್ಭುತವಾಗಿದೆ. ಇಂಗ್ಲಿಷ್ನವರ ಬ್ರಿಟಿಷರ ದಬ್ಬಾಳಿಕೆಯ ವಸಾಹತುಶಾಹಿಗಳ ಕಾಲದಲ್ಲಿ ಜನಜೀವನ, ಅವರ ವಿರುದ್ಧವಾಗಿ ಹೇಗೆ ಭಾರತೀಯರ ಮನಸ್ಥಿತಿ ಇತ್ತು ಅನ್ನತಕ್ಕಂಥದ್ದು, ಮತ್ತು ಬ್ರಿಟಿಷರ ದಬ್ಬಾಳಿಕೆ ಇವೆರಡನ್ನೂ ಸಹ ಸಂಘರ್ಷದಲ್ಲಿ ಅವುಗಳಿಗೆ ಎಂಥ ಪರಿಸ್ಥಿತಿ ಇತ್ತು ಅನ್ನತಕ್ಕಂಥದನ್ನ ಅದು ಕಟ್ಟಿಕೊಡುತ್ತೆ. ಈ ರೀತಿ ಒಳಗಡೆ ರಚನೆ ಆದಂತಹದ್ದು ನವೋದಯ ಪೂರ್ವಾವಧಿ. ಆಮೇಲೆ ಇಂಗ್ಲಿಷ್ ಗೀತೆಗಳು ಪ್ರಕಟ ಆಯ್ತು 1911ರಲ್ಲಿ. 1915ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭ ಆಯ್ತು. ನಮ್ಮ BM ಶ್ರೀಕಂಠಯ್ಯನವರು, ಕನ್ನಡದ ಕಣ್ವ, ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದವರು. ಆದ್ರೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿ ಹಾಕಿದ್ರು. ಕಾರಣ ನೋಡಿ, ಆಗ ಇಂಗ್ಲಿಷ್ನವರು ನಮಗೆ ಒಂದು ಕಡೆ ಗುಲಾಮರನ್ನಾಗಿ ಮಾಡಿರೋ, ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹೊಡೆದ್ರು. ಇದೆಲ್ಲ ಎಷ್ಟು ಮುಖ್ಯನೋ ಅಷ್ಟೇ ಇನ್ನೊಂದ್ ಕಡೆ ಭಾರತೀಯನಿಗೆ ಎಷ್ಟು ಆಕ್ರೋಶ ಇತ್ತು ಅಷ್ಟೇ ಒಳೊಳಗೆ ಅವರ ಪ್ರೇರಣೆಗೊಳಗಾಗಿದ್ರು. ಯಾಕೆ ಅಂದ್ರೆ ಅವ್ರು ನೆರಳಲ್ಲಿ ಇದ್ರು, ಇವ್ರು ಬಿಸಿಲಲ್ಲಿ ಒಣಗ್ತಿದ್ರು, ಮಳೆಲಿ ನೆನೀತಿದ್ರು, ಜಲ್ಲಿ ತುಳಿತಿದ್ರು, ಕೃಷಿ ಕುಟುಂಬದವರು. ಇವರೆಲ್ಲ ನೋಡ್ತಾ ಇದ್ದಿದ್ದು ಬ್ರಿಟಿಷರನ್ನ ಎಷ್ಟು ತಂಪಿಗಿದ್ದಾರೆ, ಅವ್ರನ್ನ ಎಷ್ಟು ಚೆನ್ನಾಗಿ ನಮ್ಗಲ್ಲಿ ಅವ್ರಿಗೆ ಬ್ರಿಟಿಷರ್ನ ಕರೆದ್ರು ಅಂದ್ರೆ ಪರಂಗಿ ಅವರು ಅಂತ ಕರೆದ್ರು. ಅದ್ಭುತವಾಗಿರ್ತಕ್ಕಂಥ ಶಬ್ದ ರೀ ಅದು, ಎಲ್ಲರಿಗೂ ಬರಲ್ಲ ಅದು. ನಮ್ಮ ಅನಕ್ಷರಸ್ಥರು ಕಟ್ಟಿದ್ದು ಬ್ರಿಟಿಷ್ನರಿಗೆ ಒಂದು ಕೊಡುಗೆ, ಒಂದು ಹೊಸ ಶಬ್ದ ಪರಂಗಿ ಅವರು. ಪರಂಗಿಯನ್ನು ಕುಯ್ದಾಗ ಹೆಂಗೆ ಯಾವ ಬಣ್ಣಕ್ಕೆ ಇರುತ್ತೋ ಆ ಬಣ್ಣಕ್ಕೆ ಇರೋ ಅಂತ. ಎಷ್ಟು ಅದ್ಭುತವಾಗಿ ನೋಡಿ ಆ ಸೃಜನಶೀಲತೆ ಹೇಗೆ ಅರಳಿದೆ ಅದ್ರ ಒಳಗಡೆ, ಹೇಗೆ ಕೆಲಸ ಮಾಡಿದೆ ಅಂತ. ಈ ಬ್ರಿಟಿಷ್ನವರು ಕಾಲದ ಒಳಗಡೆ ಇಂಥದ್ದನ್ನೆಲ್ಲ ಕರಿತಾ ಇದ್ದಂಥದ್ದು ಪರೋಕ್ಷವಾಗಿ ಇಂಗ್ಲಿಷ್ನವರು ನಮ್ಮ ಮೇಲೆ ಪ್ರಭಾವ ಬೀರ್ತಿದ್ರು. ನಾವು ಇವತ್ತು ಹಾಕಿರುವ ಬಟ್ಟೆ, ಯಾಟು, ಬೂಟು, ಶೂಟು, ಇದೆಲ್ಲ ಇಂಗ್ಲಿಷ್ನವರ ಕೊಡುಗೆನೆ. ಗ್ಯಾಟಿನವರೆಗೂ, ಇವತ್ತಿನ ಗ್ಯಾಟಿನವರೆಗೂ ಇವ್ರ ಕೊಡುಗೆಗಳಿವೆ. ಅಂದ್ರೆ ಒಂದು ಕಡೆ ಪ್ರೇರಕ ಶಕ್ತಿಯಾಗಿರ್ತಿದ್ರು, ಇನ್ನೊಂದು ಕಡೆ ನಾವು ಹೋರಾಟ ಇರ್ತಿತ್ತು. ಇದು ಎರಡರ ಸಂಘರ್ಷ ಈ ಬದುಕಿನ ಮೇಲೆ ಅವ್ರದ್ದು ಆಗ್ತಿತ್ತು. ನವೋದಯ ಸಾಹಿತ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ರಾಷ್ಟ್ರ ಪ್ರೇಮ, ರಾಷ್ಟ್ರೀಯತೆ, ಪ್ರೀತಿ ಪ್ರೇಮ, ಇಂತಹ ವಿಚಾರಗಳ ಬಗ್ಗೆನೇ ಹೆಚ್ಚು ವಸ್ತುವನ್ನಾಗಿ ಇಟ್ಕೊಂಡು ಕಾವ್ಯ ಬರೆದ್ರು, ಕಾದಂಬರಿ ಬರೆದ್ರು, ನಾಟಕ ಬರೆದ್ರು. ಅದಕ್ಕೆ ಇವತ್ತು ಸುಂದರವಾದ ಭಾವಗೀತೆ ಆಡಿ ಅಂದ್ರೆ ಎಲ್ರನ್ನೂ ಸಹ ನವೋದಯ ಕಾಲದ ಕುವೆಂಪು ಅವ್ರನ್ನ, ಬೇಂದ್ರೆ ಅವರನ್ನ, ನರಸಿಂಹಸ್ವಾಮಿ ಅವ್ರನ್ನೇ ಆಯ್ಕೆ ಮಾಡ್ಕೊಂಡೆ ಹೇಳೋದು ಈ ಕಾರಣಕ್ಕೋಸ್ಕರನೇ. ಆ ಕವಿತೆಗಳಲ್ಲಿರುವ ಗೇಯತೆ, ಆ ಲಯ,
ಪ್ರಾಸ ಇವೆಲ್ಲ ಇದೆಯಲ್ಲ, ಇದು ಅದ್ ದೊಡ್ಡ ಸಂಪತ್ತು. ಆ ಹಿನ್ನೆಲೆ ರಚನೆ ಆಯ್ತು. ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಎಷ್ಟು ಈ ಕವಿಗಳು ಅಂದ ತಕ್ಷಣನೇ ಇದು ಜೆಂಟ್ಲ್ಮ್ಯಾನ್ಸ್ ಅಂತ, ಒಳ್ಳೆ ಚಿಂತಕರು ಅನ್ನತಕ್ಕಂಥ ಅರ್ಥದ ಇದೆ. ಈ ಅದಕ್ಕೆ ಒಂದು ಬಹಳ ಒಳ್ಳೆ ಎಕ್ಸಾಂಪಲ್ ಅಂದ್ರೆ 1941 ಆಗ ಒಂದು ಪತ್ರಿಕೆ ಒಂದು ಸಣ್ಣ ಕತೆ ಪ್ರಕಟ ಆಗತ್ತೆ. ಆ ಸಣ್ಣ ಕತೆ ಯಾರ್ದು ಅಂದ್ರೆ ನಿರಂಜನ ಅವ್ರದ್ದು. ಸಣ್ಣ ಕತೆ ಬರೆಯಲ್ಪಡುವಂತ ಕಾಲದಲ್ಲಿ ನಿರಂಜನ ಅವರು ಬರೀತಾರೆ. ಆ ನಿರಂಜನ ಅವರು ಅದ್ರ ಟೈಟ್ಲ್ ಏನು ಅಂದ್ರೆ ಬಹಳ ಚಿಕ್ಕ ಕತೆ, ಒಂದ್ 4-5-6 ಪುಟ ಇದೆ ಅಷ್ಟೇ. ಆದ್ರೆ ಶೀರ್ಷಿಕೆನೆ ಬಾಪೂಜಿ ಬಾಪು ಅಂತ. ಆ ಹೋರಾಟದ ಹೆಸರಲ್ಲಿ ಎಲ್ಲರ ಮನಸ್ಸು ಒಳಗಡೆ ಬಾಪೂಜಿ ಇದ್ರು. ಅದನ್ನ ನೋಡಿ ನಿರಂಜನ ಅವರು ಬರೆದ್ರು 41ರಲ್ಲಿ. ನಮ್ಗೆ ಈ ಪೀರಿಯಡ್ ಬಹಳ ಮುಖ್ಯ. ಯಾಕೆ ಅಂದ್ರೆ 41ರಲ್ಲಿ ದೇಶ ಸ್ವತಂತ್ರ ಆಗಿಲ್ಲ, ಮೊದಲನೇದು. ಆದ್ರೆ ನಿರಂಜನ ಅವರು ಏನ್ ಮಾಡ್ತಾರೆ ಅಂದ್ರೆ ದೇಶ ಸ್ವತಂತ್ರ ಆಗಿದೆ ಅಂತ ಕಲ್ಪನೆ ಮಾಡ್ಕೊಳ್ತಾರೆ, ಮೊದಲನೇ ಕಲ್ಪನೆ. ಎರಡನೇದು, ಸ್ವತಂತ್ರ ತಂದು ಕೊಟ್ಟಂತಹ 1 ವರ್ಷದ ಒಳಗಡೆ ಗಾಂಧೀಜಿಯವರು ಸಾವನ್ನಪ್ಪಿದ್ದಾರೆ, ಇದನ್ನು ಇನ್ನೊಂದು ಕಲ್ಪನೆ. ಈ ಎರಡೂ ಕಲ್ಪನೆ ಇಟ್ಕೊಂಡು ಕತೆ ಬರೀತಾರೆ ನೋಡಿ 41ರಲ್ಲಿ. ಜೆಂಟ್ಲ್ಮ್ಯಾನ್ ಥಿಂಕ್ಸ್ ನೆಕ್ಸ್ಟ್ ಜನರೇಷನ್, ಪೊಲಿಟಿಷಿಯನ್ ಥಿಂಕ್ಸ್ ನೆಕ್ಸ್ಟ್ ಎಲೆಕ್ಷನ್ ಅಂತ ಹೇಳ್ತೀವಲ್ಲ. ಈ ಹಿನ್ನೆಲೆ ಒಳಗಡೆ ನೋಡಿ ನಿರಂಜನ ಅವರಿಗೆ ಆ ಕಥೆಯ ವಸ್ತುವನ್ನ ಮಾಡ್ಕೊಂಡಿದ್ದು ಕಲ್ಪನೆ ಮಾಡಿಕೊಂಡು 5-6 ಪುಟಗಳ ಕತೆ ಅರ್ಧ ಗಂಟೆ ಒಳಗಡೆ ಮುಗಿಸಿಬಿಡ್ಬೋದು. ಆದ್ರೆ ಮುಗಿದು ಹೋದ ಮೇಲೆ ನೀವು 30 ವರ್ಷ ಆದ್ರೂ ಮರಿಲಿಕ್ಕೆ ಸಾಧ್ಯ ಆಗದೆ ಹೊಸ ಹೊಸ ಅರ್ಥಗಳನ್ನ ನಮಗೆ ಒಳಸುತ್ತೆ. ಕಾರಣ ಏನು ಅಂದ್ರೆ ಬಾಪೂಜಿ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಮತ್ತು ಸಾವನ್ನಪ್ಪಿದ್ದಾರೆ ತಂದುಕೊಟ್ಟ 6 ತಿಂಗಳಿಗೆ ಅಂತ ಹೇಳಿ. ಅದರಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರೋತ್ತರ ಎರಡೂ ಸಂದರ್ಭಗಳ ಚಿತ್ರಣವನ್ನು ಅದ್ಭುತವಾಗಿ ಚಿತ್ರಿಸಿಕೊಟ್ಟಿರತಕ್ಕಂಥವ್ರು ನಿರಂಜನ ಅವರು. ಈ ತರ ನಾವು ಮಾತಾಡ್ತಾ ಹೋದ್ರೆ ಇದಕ್ಕೆ ಕೊನೆ ಮೊದಲಷ್ಟು ಆಗುವಂಥದ್ದು. ಅಷ್ಟರ ಮಟ್ಟಿಗೆ ಎಲ್ಲ ನವೋದಯ ಕಾಲದ ಕವಿಗಳು, ಕಥೆಗಾರರು, ಕಾದಂಬರಿಕಾರರು, ನಾಟಕಗಾರರು ಎಲ್ಲರೂ ಸಹ ಅದರ ಬಗ್ಗೆ ಅದ್ಭುತವಾದ ಕೊಡುಗೆಗಳನ್ನ ಆ ದಿಕ್ಕಿನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರದಲ್ಲಿ ಸರ್ಕಾರಿ ಕರ್ನಾಟಕ ಘನ ಸರ್ಕಾರ ಮತ್ತು ಭಾರತೀಯ ಸರ್ಕಾರ, ಮುಖ್ಯವಾಗಿ ಕರ್ನಾಟಕ ಸರ್ಕಾರ 3 ಭಾವಚಿತ್ರಗಳನ್ನ ಕಡ್ಡಾಯವಾಗಿ ಹಾಕಿರಬೇಕು ಸರ್ಕಾರಿ ಕಚೇರಿಗಳಂತ ಹೇಳಿ ಆದೇಶಗಳನ್ನೇ ಹೊರಡಿಸಿ ಅದು ಇವತ್ತೆಲ್ಲ ಸರ್ಕಾರಿ ಕಚೇರಿಯಲ್ಲಿ ಕಾಣ್ತಾ ಇದೆ. ಒಂದು ಮಹಾತ್ಮ ಗಾಂಧೀಜಿಯವರದು, ಡಾಕ್ಟರ್ BR ಅಂಬೇಡ್ಕರ್ ಅವರದು ಮತ್ತು ಬಸವಣ್ಣವ್ರದ್ದು. ಈ 3 ಆಶಯಗಳು ನೋಡಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೊಂದೇ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಾತ್ಮ ಗಾಂಧೀಜಿಯವರು ಮಹಾತ್ಮ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವರು ಅನ್ನತಕ್ಕಂಥ ಉದ್ದೇಶ, ಸರಳತೆ ಮತ್ತು ಉದಾತ್ತ ಚಿಂತನೆ ಇವೆಲ್ಲ ನಮ್ಮ ಬದುಕಿಗೆ ಬೇಕು ಅವರು. ಎರಡನೇದಾಗ ಅಂಬೇಡ್ಕರ್ ನಮ್ಮ ರಾಷ್ಟ್ರದ, ದೇಶದ ಆಡಳಿತ ದೃಷ್ಟಿಕೋನ ಹೇಗೆ ಸಮಗ್ರವಾಗಿ, ಹೇಗೆ ಸಮಾನತೆಯಿಂದ ಇರಬೇಕು ಅನ್ನೋದು ಅಂತಹ ಅಂಶ ಅದರಲ್ಲಿ ಅಡಕಾಗಿರ್ತಕ್ಕಂಥದ್ದು. ಮೂರನೇದು ಬಸವಣ್ಣನವರು ಇಡೀ ಪ್ರಪಂಚಕ್ಕೆ ಕಾಯಕವೇ ಕೈಲಾಸ ಅನ್ನತಕ್ಕಂಥ ಮಾತನ್ನ ಹೇಳಿ, ಜೊತೆಗೆ ನಮ್ಮನ್ನು ನಾವು ಹೇಗೆ ಆಳ್ವಿಕೆ ಮಾಡ್ಕೋಬೇಕು ಅಂತ ಹೇಳಿ. ಅಂಬೇಡ್ಕರ್ ಅವರು ರಾಷ್ಟ್ರ, ರಾಜ್ಯ, ನಮ್ಮ ಆಡಳಿತ ನಮಗಾಗಿ ಹೇಗಿರ್ಬೇಕು, ಸಮಾನತೆ, ಸೋದರತ್ವ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ, ಬಸವಣ್ಣನವ್ರದ್ದು ನಮ್ಮ ವ್ಯಕ್ತಿಗತವಾಗಿ ನಮ್ಮನ್ನು ನಾವು ಹೇಗೆ ಆಳ್ವಿಕೆ ಮಾಡ್ಕೋಬೇಕು ಅಂತ ಹೇಳಿ. ಕಳಬೇಡ ಕೊಲಬೇಡ ಇಂಥದ್ದೆಲ್ಲ ಮಾತುಗಳಿಗೂ ಸಹ ಅದರಲ್ಲಿ ಇರತಕ್ಕಂತಹದ್ದು. ಹಾಗಾಗಿ ಈ ಕಳಬೇಡ ಕೊಲಬೇಡ, ಹುಸೆ ನುಡಿಯಲು ಬೇಡ, ಇದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಮನುಷ್ಯನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟದ್ದು. ಇದನ್ನ ಸಂಪನ್ನಗೊಳಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಬಸವಣ್ಣ ಬೇಕು. ಹೀಗಾಗಿ ಗಾಂಧೀಜಿಯವರ ಅಂಶ, ಅಂಬೇಡ್ಕರ್ ಅವರ ತಾತ್ವಿಕ ಅಂಶಗಳು ಮತ್ತು ಬಸವಣ್ಣನವರ ತಾತ್ವಿಕ ಅಂಶಗಳು, ಈ ಮೂರನ್ನೂ ಇಟ್ಕೊಂಡು ಆ ಕಚೇರಿಯಲ್ಲಿ ಕೂತಿರುವ ಆ ಇಲಾಖೆಯ ಮುಖ್ಯಸ್ಥ ನ್ಯಾಯಾಧೀಶನ ರೀತಿ ಒಳಗಡೆ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇ ಆಗಲಿ ಅಥವಾ ನಡ್ಕೊಂಡಿದ್ದೇ ರೀತಿಯದಾಗಲಿ ಎಷ್ಟು ಸೊಗಸು, ಎಷ್ಟು ಚೆಲುವು, ಎಷ್ಟು ಸುಂದರ ಅಂತೇಳಿ ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಷ್ಟೂ ಸಹ ಆರೋಗ್ಯಕರ. ಅದಕ್ಕೋಸ್ಕರನೇ ದೇಶದ ತೀರ್ಮಾನಗಳೆಲ್ಲವೂ ಈ ಸಮಾಜಕ್ಕೋಸ್ಕರವಾಗಿ ಈ ತರ ಆಗ್ಲಿ ಅನ್ನತಕ್ಕಂಥ ದೊಡ್ಡ ಆಶಯ ಇದರಲ್ಲಿ ಇರ್ತಕ್ಕಂಥದ್ದು ಅನ್ನತಕ್ಕಂತಹ ಅರ್ಥಗಳಿವೆ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ನನ್ನ ಮಾತನ್ನ ವಿರಮಿಸಿ ಇವತ್ತು ಇಂಥ ಸಂದರ್ಭಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತವಾಗ್ಲು ವೀಕ್ಷಕರೇ, ಇಷ್ಟೊತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ
ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಬಂದು ಪ್ರೊಫೆಸರ್ ಜಗದೀಶ್ ಅವರು ಹಲವಾರು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಯುವಕರನ್ನ, ಸಮಾಜವನ್ನ, ಚಿಂತಕರನ್ನ ಮತ್ತೊಮ್ಮೆ ಚಿಂತನೆಗೆ ಒಳಪಡಿಸಿದ್ದಾರೆ. ತುಂಬಾ ಯಶಸ್ವಿಯಾದಂತ ಒಂದು ವ್ಯಾಖ್ಯಾನವನ್ನ ಕೊಡ್ತಾ ಬಂದಿದ್ದಾರೆ. ಸರ್, ತಮಗೆ ರೇಡಿಯೋ ಸಿದ್ಧಾರ್ಥ ಪರವಾಗಿ, ಸಿದ್ಧಾರ್ಥ ಮಾಧ್ಯಮ ಕೇಂದ್ರದ ಪರವಾಗಿ ಮತ್ತು ನಮ್ಮೆಲ್ಲರ ವೀಕ್ಷಕರು ಮತ್ತು ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ವಂದನೆಗಳು.